ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸೊ ಈ ವಿಡಿಯೋದಲ್ಲಿ ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ಸ್ ಮೇಲೆ. ಸೊ ಕ್ವಶನ್ ಏನ್ ಕೊಟ್ಟಿರೋದು, ದ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಆಫ್ ಎ ವೇರಿಯೇಟ್ ಎಕ್ಸ್ ಈಸ್ ಗಿವನ್ ಬೈ ದ ಫಾಲೋಯಿಂಗ್ ಟೇಬಲ್. ಸೊ ಟೇಬಲ್ ಅಲ್ಲಿ ನಮಗೆ ಪ್ರೊಬಬಿಲಿಟಿಗಳನ್ನ ಕೊಟ್ಟಿದ್ದಾರೆ. ಫಾರ್ ವಾಟ್ ವ್ಯಾಲ್ಯೂ ಆಫ್ ಕೆ ದಿಸ್ ರೆಪ್ರೆಸೆಂಟ್ಸ್ ದ ವ್ಯಾಲಿಡ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಅಂದ್ರೆ ಕೆ ವ್ಯಾಲ್ಯೂ ಅನ್ನ ಕಂಡುಹಿಡಿಬೇಕಾಗುತ್ತೆ. ಅಂಡ್ ಆಲ್ಸೋ ಫೈಂಡ್ ದ ಮೀನ್, ವೇರಿಯನ್ಸ್ ಅಂಡ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್. ಸೊ ಅಷ್ಟನ್ನು ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಫಸ್ಟ್ ಕೆ ವ್ಯಾಲ್ಯೂ ಬೇಕು ಅಂತಂದ್ರೆ ಈ ವ್ಯಾಲಿಡ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಇನ ಕಂಡೀಷನ್ ಸ್ಯಾಟಿಸ್ಫೈ ಆಗ್ತಿದೆಯೋ ಇಲ್ವೋ ಅಂತ ನಾವು ನೋಡೋಣ. ಯಾವ ರೀತಿ? ಸೊಲ್ಯೂಷನ್ ವ್ಯಾಲಿಡ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ಸೊ ಇದ್ರದ್ದು ಮೇಜರ್ ಆಗಿ ಎರಡು ಕಂಡೀಷನ್ಸ್ ಬರುತ್ತೆ. ಒಂದು, ಪ್ರೊಬಬಿಲಿಟಿ ಆಫ್ ಎಕ್ಸ್ ಮಸ್ಟ್ ಬಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ಸರಿನಾ? ನೆಕ್ಸ್ಟ್, ಸಮೇಷನ್ ಆಫ್ ದ ಪ್ರೊಬಬಿಲಿಟಿ ಮಸ್ಟ್ ಬಿ ಈಕ್ವಲ್ ಟು 1. ಗೊತ್ತಾಯ್ತಾ? ಎರಡು ಕಂಡೀಷನ್. ಒಂದು, ಪ್ರೊಬಬಿಲಿಟಿ ಆಫ್ ಈಚ್ ಅಂಡ್ ಎವ್ರಿ ಎಲಿಮೆಂಟ್ ಅಂತಂದ್ರೆ ನೋಡಿ, ಪ್ರತಿಯೊಂದು ಕೂಡ ಏನಾಗಿರ್ಬೇಕು? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. ನಮಗೆ ಗೊತ್ತಿದೆ ಪ್ರೊಬಬಿಲಿಟಿ ಯಾವತ್ತಿದ್ರೂ ಕೂಡ 0 ಇಂದ 1 ಒಳಗಡೆ ಮಾತ್ರ ಇರುತ್ತೆ. ಸೊ ಅದಕ್ಕೋಸ್ಕರ 0 ಗಿನ್ನ ಜಾಸ್ತಿ ಇರಬೇಕು. ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0. 0 ಇರ್ಬೋದು, 0 ಗಿನ್ನ ಜಾಸ್ತಿ ಇರ್ಬೋದು. ನೆಕ್ಸ್ಟ್, ಸಮೇಷನ್ ಆಫ್ ಆಲ್ ಪ್ರೊಬಬಿಲಿಟಿ ಅಂತಂದ್ರೆ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಪ್ರೊಬಬಿಲಿಟಿಗಳನ್ನ ಆಡ್ ಮಾಡಿದ್ರೆ 1 ಆಗಿರ್ಬೇಕು. ಸೊ ಈ ಒಂದು ಕಂಡೀಷನ್ ಅನ್ನ ಇಟ್ಕೊಂಡೆ ನಾವು ಕೆ ವ್ಯಾಲ್ಯೂನ ಕಂಡುಹಿಡಿತೀವಿ. ಯಾವ ರೀತಿ ನೋಡಿ, ಇಲ್ಲಿ ಪಿ ಆಫ್ ಎಕ್ಸ್ ಗಳನ್ನ ಎಲ್ಲದನ್ನು ಕೂಡ ಆಡ್ ಮಾಡ್ತಾ ಹೋಗೋಣ. 0.1 ಪ್ಲಸ್ ಕೆ ಪ್ಲಸ್ 0.2 ಪ್ಲಸ್ 2k ಪ್ಲಸ್ 0.3 ಪ್ಲಸ್ ಕೆ ಮಸ್ಟ್ ಬಿ ಈಕ್ವಲ್ ಟು 1. ಯಾಕೆ? ಸಮೇಷನ್ ಆಫ್ ದಿ ಪಿ ಆಫ್ ಎಕ್ಸ್ ಅಂತಂದ್ರೆ ಪ್ರೊಬಬಿಲಿಟಿ ಆಫ್ ಆಲ್ ಎಲಿಮೆಂಟ್ಸ್ ಮಸ್ಟ್ ಬಿ ಈಕ್ವಲ್ ಟು 1. ಆ ಥರ. ಈಗ 0.1 ಪ್ಲಸ್ 0.2 ಏನಾಯ್ತು? 0.3 ಆಯ್ತು. 0.3 ಪ್ಲಸ್ 0.3 ಏನಾಗುತ್ತೆ? 0.6 ಪ್ಲಸ್ ಕೆ ಪ್ಲಸ್ 2k ಎಷ್ಟಾಯ್ತು? 3k ಆಯ್ತು. 3k ಪ್ಲಸ್ ಕೆ ಅಂತಂದ್ರೆ 4k ವಿಲ್ ಬಿ ಈಕ್ವಲ್ ಟು 1. ನನಗೆ ಕೆ ವ್ಯಾಲ್ಯೂ ಮಾತ್ರ ಬೇಕು. ಸೊ 4k ಇಲ್ಲೇ ಉಳಿಸ್ಕೊಂತೀನಿ. 1 ಮೈನಸ್ 0.6 ಅನ್ನ ಆ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ. ಸರಿನಾ? ಪ್ಲಸ್ 0.6 ಆ ಕಡೆ ಹೋದ ತಕ್ಷಣ ಮೈನಸ್ 0.6. 1 ಮೈನಸ್ 0.6 ಅಂತಂದ್ರೆ 0.4 ಮಾತ್ರ ಉಳಿತು. ನನಗೆ ಕೆ ವ್ಯಾಲ್ಯೂ ಮಾತ್ರ ಬೇಕು. ಸೊ ಅದಕ್ಕೋಸ್ಕರ 4 ಅನ್ನ ಆ ಕಡೆ ಕಳಿಸ್ತೀನಿ. ಇವರಿಬ್ಬರ ಮಧ್ಯೆ ಮಲ್ಟಿಪ್ಲಿಕೇಶನ್ ಇರೋದ್ರಿಂದ 4 ಎಲ್ಲಿಗೆ ಹೋಗುತ್ತೆ? ಡಿನಾಮಿನೇಟರ್ಗೆ ಹೋಗುತ್ತೆ. ಸೊ 0.4 ಡಿವೈಡೆಡ್ ಬೈ 4 ಅಂತಂದ್ರೆ 0.1 ಆಯ್ತು. ನೀವು ಬೇಕಾದ್ರೆ ಇಲ್ಲಿ 0.1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಲ್ಲಾ ಪಿ ಆಫ್ ಎಕ್ಸ್ ವ್ಯಾಲ್ಯೂಗಳು ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಇರುತ್ತೆ. ಮತ್ತೆ ಈ ಒಂದು ಕಂಡೀಷನ್, ಎರಡನೇ ಕಂಡೀಷನ್ ಅನ್ನು ಯೂಸ್ ಮಾಡಿಕೊಂಡು ನಾವು ಕೆ ವ್ಯಾಲ್ಯೂನ ಕಂಡುಹಿಡಿದಿದ್ದೀವಿ. ಸೊ ಇವಾಗ ಎರಡು ಕಂಡೀಷನ್ ಸ್ಯಾಟಿಸ್ಫೈ ಆಗಿದೆ. ವಿ ಕ್ಯಾನ್ ರೈಟ್ ಇಟ್ ಎಸ್ ದಿಸ್ ಈಸ್ ಎ ವ್ಯಾಲಿಡ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್. ಗೊತ್ತಾಯ್ತಾ? ವ್ಯಾಲಿಡ್ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತ ಬರೀಬಹುದು. ಬೇಕಾದ್ರೆ ಒಂದು ಸೆಂಟೆನ್ಸ್ ಅನ್ನ ಬರೀರಿ, ಏನಾಗಲ್ಲ ಬರೀದೇ ಇದ್ರು. ಈಗ ಏನ್ ಮಾಡೋಣ, ಇಲ್ಲಿ ಕೆ ಎಲ್ಲ ಇದೆಯಲ್ಲ, ಸೊ ಅದನ್ನ ನಾವು ರೀರೈಟ್ ಮಾಡ್ಕೊಂತ ಹೋಗೋಣ. ದೇರ್ಫೋರ್ ದಿ ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಂತಂದ್ರೆ ಅಪ್ಡೇಟೆಡ್ ಇದು. ಸರಿನಾ? ಪ್ರೊಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಈಸ್ ಅಂತ ಬರೆದ್ಬಿಟ್ಟು, ಸೊ ಎಕ್ಸ್ ಐ ಹಂಗೆ ಬರ್ಕೊಳ್ಳಿ. ಎಕ್ಸ್ ಐ ರೋ ಏನೇನಿದೆ ಎಕ್ಸ್ ಐ ರೋ ಅಲ್ಲಿ? ನೆಕ್ಸ್ಟ್ ಇದು ಪಿ ಆಫ್ ಎಕ್ಸ್ ಐ ರೋ. ಎಕ್ಸ್ ಐ ರೋ ಏನೇನಿದೆ? -2 ಇದೆ. ನೆಕ್ಸ್ಟ್ -1, 0, 1, 2 ಮತ್ತೆ ಇನ್ನೊಂದಿದೆ ಯಾವುದು? 3. ಸರಿನಾ? ಈಗ ಪ್ರತಿಯೊಂದಕ್ಕೂ ಕೂಡ ನಾವು ಪ್ರೊಬಬಿಲಿಟಿ ವ್ಯಾಲ್ಯೂನ ಬರೀರಿ. 0.1 ಇದೆ. ಸೊ 0.1 ಅನ್ನ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಕೆ ಇದೆ. ಸೊ ಕೆ ಅಂತಂದ್ರೇನು ವ್ಯಾಲ್ಯೂ ಗೊತ್ತಾಗಿದೆ, ದಟ್ ಈಸ್ 0.1. ನೆಕ್ಸ್ಟ್ 0.2 ಇದೆ. ಸೊ ರೈಟ್ ಇಟ್ ಆಸ್ ಇಟ್ ಈಸ್. ನೆಕ್ಸ್ಟ್ 2 ಇಂಟು ಕೆ ಅಂತ ಇದೆ. 2 ಇಂಟು ಕೆ ವ್ಯಾಲ್ಯೂ ಏನಿರೋದು? 0.1. ಸೊ 2 ಇಂಟು 0.1 ಏನಾಗುತ್ತೆ? 0.2 ಆಗುತ್ತೆ. ನೆಕ್ಸ್ಟ್ 0.3 ಆಸ್ ಇಟ್ ಈಸ್ ಬರ್ಕೋಬೇಕು. ನೆಕ್ಸ್ಟ್ ಲಾಸ್ಟ್ ಅಲ್ಲಿ ಕೆ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಕೆ ವ್ಯಾಲ್ಯೂ ಏನು? 0.1. ಅರ್ಧ ಪ್ರಾಬ್ಲಮ್ ಇಲ್ಲಿ ಸಾಲ್ವ್ ಆಗಿದೆ. ಈಗ ಕೆ ವ್ಯಾಲ್ಯೂ ಎಲ್ಲ ಕಂಡುಹಿಡ್ಕೊಂಡು ನಾನು ಟೇಬಲ್ ಅನ್ನ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ. ಈಗ ಮೀನ್, ವೇರಿಯನ್ಸ್ ಮತ್ತೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನ ಕಂಡುಹಿಡಿಯೋಣ. ಫಸ್ಟ್ ಮೀನ್. ಸೊ ಫಸ್ಟ್ ನೀವು ಮೀನ್ ಅನ್ನೇ ಕಂಡುಹಿಡಿಬೇಕು. ಮೀನ್ ಅನ್ನ ಯೂಸ್ ಮಾಡಿಕೊಂಡು ವೇರಿಯನ್ಸ್ ಅನ್ನ ಕಂಡುಹಿಡ್ಕೊಂತೀವಿ. ವೇರಿಯನ್ಸ್ ಅನ್ನ ಯೂಸ್ ಮಾಡ್ಕೊಂಡು ಸ್ಟ್ಯಾಂಡರ್ಡ್ ಡಿವಿಯೇಷನ್, ಇದೇ ಫ್ಲೋ ಅಲ್ಲಿ ಇರಬೇಕು. ಸರಿನಾ? ಸೊ ಮೀನ್ ನಾವು ಮ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಮೀನ್ ಅನ್ನ ಮ್ಯೂ ಇಂದ. ಸೊ ಇವಾಗ ಫಾರ್ಮುಲಾ ಏನು? ಸಮೇಷನ್ ಆಫ್ xi ಇಂಟು ಪಿ ಆಫ್ xi. ನೋಡಿ xi ವ್ಯಾಲ್ಯೂ ಇಲ್ಲಿದೆ, ಪಿ ಆಫ್ xi. ಸಮೇಷನ್ ಅಂತಂದ್ರೇನು? ಎಲ್ಲದನ್ನು ಕೂಡ ಆಡ್ ಮಾಡ್ಬೇಕು. ಯಾವ ರೀತಿ? -2
into 0.1 plus minus 1 into 0.1 plus 0 into 0.2 plus 1 into 0.2 plus 2 into 0.3 plus 3 into 0.1 ಗೊತ್ತಾಯ್ತಾ? xi into p of xi ಅಷ್ಟನ್ನು ಕೂಡ ಆಡ್ ಮಾಡ್ತಾ ಹೋಗ್ಬೇಕು ಗೊತ್ತಾಯ್ತಾ? -2 into 0.1 plus -1 into 0.1 plus 0 into 0.2 plus 1 into 0.2 plus 2 into 0.3 plus 3 into 0.1 ಆ ಥರ. ಈಗ -2 into 0.1 ಏನಾಗುತ್ತೆ? -0.2 ಆಗುತ್ತೆ. ಪ್ಲಸ್ ಇಂಟು ಮೈನಸ್ 1 into 0.1 ಹಂಗೆ ಉಳ್ಕೊಂತು ಪ್ಲಸ್ 0 into anything will become 0. ನೆಕ್ಸ್ಟ್ 1 into 0.2 ಏನಾಗುತ್ತೆ? ಪ್ಲಸ್ 0.2 ಆಗುತ್ತೆ. 2 into 0.3 ಏನಾಗುತ್ತೆ? 0.6 ಆಗುತ್ತೆ. 3 into 0.1 ಏನಾಗುತ್ತೆ? 0.3 ಆಗುತ್ತೆ. ಸೊ ವ್ಯಾಲ್ಯೂ ಏನಾಯ್ತು? ಇವಾಗ ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಪ್ಲಸ್ 0.2 ಮೈನಸ್ 0.2 ಕ್ಯಾನ್ಸಲ್. 0.6 ಪ್ಲಸ್ 0.3 ಏನಾಯ್ತು? 0.9 ಆಯ್ತು. 0.9 ಮೈನಸ್ 0.1 ಎಷ್ಟಾಯ್ತು? 0.8. ಸೊ ಮೀನ್ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 0.8. ಇಷ್ಟೇ ಸಿಂಪಲ್. ನೆಕ್ಸ್ಟ್ ನಾವು ವೇರಿಯನ್ಸ್ ಅನ್ನ ಕಂಡುಹಿಡಿತಾ ಹೋಗೋಣ. ವೇರಿಯನ್ಸ್ ಅನ್ನ ನಾವು ವಿ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ, ಸರಿನಾ? ಸೊ ವೇರಿಯನ್ಸ್ ಫಾರ್ಮುಲಾ ಏನು? ಸಮೇಷನ್ ಆಫ್ xi ಸ್ಕ್ವೇರ್ ಇಂಟು ಪಿ ಆಫ್ xi ಮೈನಸ್ ಮ್ಯೂ ಸ್ಕ್ವೇರ್. ಗೊತ್ತಾಯ್ತಾ ಫಾರ್ಮುಲಾ ಏನು? ಇಲ್ಲಿ ಸಮೇಷನ್ ಆಫ್ xi ಇಂಟು ಪಿ ಆಫ್ xi ಯೂಸ್ ಮಾಡ್ತಾ ಇದ್ದೆ, ಬಟ್ ಇಲ್ಲಿ xi ಸ್ಕ್ವೇರ್ ಪಿ ಆಫ್ xi ಹಂಗ ಉಳ್ಕೊಳುತ್ತೆ. ಮೈನಸ್ ಮ್ಯೂ ಸ್ಕ್ವೇರ್. ಮ್ಯೂ ಅಂತ ಅಂದ್ರೇನು? ಮೀನ್. ಅದಕ್ಕೆ ನಾನು ಹೇಳಿದ್ದು ಫಸ್ಟ್ ಮೀನ್ ಅನ್ನ ಕಂಡಿಡ್ಕೊಂಡು ಆಮೇಲೆ ವೇರಿಯನ್ಸ್ ಅನ್ನ ಕಂಡುಹಿಡಿಬೇಕು ಅಂತ. ಮೀನ್ ಸ್ಕ್ವೇರ್ ಅಂತಂದ್ರೆ 0.8 ಹೋಲ್ ಸ್ಕ್ವೇರ್. ಸೊ ವ್ಯಾಲ್ಯೂಗಳು ಏನಾಗ್ತವೆ ನೋಡಿ ಇಲ್ಲಿ -2 ಹೋಲ್ ಸ್ಕ್ವೇರ್ ಇಂಟು 0.1 ಹಂಗೆ ಉಳ್ಕೊಳುತ್ತೆ ಪ್ಲಸ್ -1 ಹೋಲ್ ಸ್ಕ್ವೇರ್ ಇಂಟು 0.1 ಹಂಗೆ ಉಳ್ಕೊಳುತ್ತೆ ಪ್ಲಸ್ 0 ಸ್ಕ್ವೇರ್ ಇಂಟು 0.2 ಪ್ಲಸ್ 1 ಸ್ಕ್ವೇರ್ ಇಂಟು 0.2 ಪ್ಲಸ್ 2 ಸ್ಕ್ವೇರ್ ಇಂಟು 0.3 ಪ್ಲಸ್ 3 ಸ್ಕ್ವೇರ್ ಇಂಟು 0.1. ಗೊತ್ತಾಯ್ತಾ? ಎಸ್. ನೆಕ್ಸ್ಟ್ ಮೈನಸ್ ಮ್ಯೂ ಸ್ಕ್ವೇರ್. ಸೊ ಮ್ಯೂ ವ್ಯಾಲ್ಯೂ ಏನು ಬಂದಿದೆ? 0.8. ಸೊ 0.8 ಹೋಲ್ ಸ್ಕ್ವೇರ್. ವ್ಯಾಲ್ಯೂಗಳು ಏನಾಗುತ್ತೆ? -2 ಹೋಲ್ ಸ್ಕ್ವೇರ್ ಅಂತಂದ್ರೆ 4 ಆಗುತ್ತೆ. 4 ಇಂಟು 0.1 ಅಂತಂದ್ರೆ 0.4 ಪ್ಲಸ್ -1 ಸ್ಕ್ವೇರ್ ಅಂತಂದ್ರೆ 1 ಇಂಟು 0.1 ಅಂತಂದ್ರೆ 0.1 ಪ್ಲಸ್ 0 ಸ್ಕ್ವೇರ್ ಅಂತಂದ್ರೆ 0 ಇಂಟು ಎನಿಥಿಂಗ್ ವಿಲ್ ಬಿಕಮ್ 0. 1 ಸ್ಕ್ವೇರ್ ಅಂತಂದ್ರೆ 1 ಇಂಟು 0.2 ಅಂತಂದ್ರೆ 0.2 ಪ್ಲಸ್ 2 ಸ್ಕ್ವೇರ್ ಅಂತಂದ್ರೆ 4 ಇಂಟು 0.3 ಅಂತಂದ್ರೆ 1.2 ಆಗುತ್ತೆ ಪ್ಲಸ್ 3 ಸ್ಕ್ವೇರ್ ಅಂತಂದ್ರೆ 9 ಇಂಟು 0.1 ಅಂತಂದ್ರೆ 0.9 ಮೈನಸ್ 0.8 ಇಂಟು 0.8 ಅಂತಂದ್ರೆ 0.8 ಹೋಲ್ ಸ್ಕ್ವೇರ್ ಅಂತಂದ್ರೆ ವ್ಯಾಲ್ಯೂ ಎಷ್ಟಾಗುತ್ತೆ? 0.64 ಆಗುತ್ತೆ. ಇವಾಗ ಕ್ಯಾಲ್ಕುಲೇಟ್ ಮಾಡಿ. 0.4 ಪ್ಲಸ್ 0.1 ಅಂತಂದ್ರೆ 0.5, 0.5 ಪ್ಲಸ್ 0.2 ಅಂತಂದ್ರೆ 0.7, 0.7 ಪ್ಲಸ್ 1.2 ಅಂತಂದ್ರೆ 1.9, 1.9 ಪ್ಲಸ್ 0.9 ಅಂತಂದ್ರೆ 2.8 ಆಯ್ತು. ಸೊ 2.8 ಮೈನಸ್ 0.64. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ? 2.8 ಮೈನಸ್ 0.64. ಸೊ ವ್ಯಾಲ್ಯೂ ಇಸ್ 2.16. ಸೊ ಇದೇನಾಯ್ತು ನಮಗೆ? ವೇರಿಯನ್ಸ್ ವ್ಯಾಲ್ಯೂ ಆಯ್ತು. ನಮಗೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನು ಕೂಡ ಕೇಳಿದರೆ, ಸೊ ಅದನ್ನ ನಾನು ಇಲ್ಲಿ ಬರಿತಾ ಹೋಗ್ತೀನಿ. ಸ್ವಲ್ಪ ಜಾಗ ಸಾಕು. ನೀವು ಸ್ಕ್ರೀನ್ ಶಾಟ್ ತಕೊಂಡಾಗ ಫುಲ್ ಪ್ರಾಬ್ಲಮ್ ಬರಬೇಕು. ಅದಕ್ಕೋಸ್ಕರ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್ ವೇರಿಯನ್ಸ್. ಗೊತ್ತಾಯ್ತಾ? ಫಸ್ಟ್ ಮೀನ್, ನೆಕ್ಸ್ಟ್ ವೇರಿಯನ್ಸ್, ಆಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್. ರೂಟ್ ಆಫ್ ವೇರಿಯನ್ಸ್ ಅಂತಂದ್ರೆ ರೂಟ್ ಆಫ್ 2.16. ವ್ಯಾಲ್ಯೂ ಎಷ್ಟು ಬರುತ್ತೆ? ಕ್ಯಾಲ್ಕುಲೇಟರ್ ಅಲ್ಲಿ ಹಾಕಿ. ಸೊ ರೂಟ್ ಆಫ್ 2.16 ವ್ಯಾಲ್ಯೂ ಎಷ್ಟು ಬಂತು ನಮಗೆ? 1.469. ಸರಿನಾ? ಫಸ್ಟು ನಾವೇನ್ ಮಾಡಬೇಕು? ಕೆ ವ್ಯಾಲ್ಯೂನ ಕಂಡುಹಿಡ್ಕೊಂಡು ಅದನ್ನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿ, ಆಮೇಲೆ ಮೀನ್ ವ್ಯಾಲ್ಯೂ, ಆಮೇಲೆ ವೇರಿಯನ್ಸ್ ವ್ಯಾಲ್ಯೂ, ಆಮೇಲೆ ಸ್ಟ್ಯಾಂಡರ್ಡ್ ಡಿವಿಯೇಷನ್ ವ್ಯಾಲ್ಯೂ. ಇಷ್ಟೇ ಸಿಂಪಲ್. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಮತ್ತೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಅನ್ನ ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ಗಳು ನಿಮಗೆ ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಪ್ಲೇ ಲಿಸ್ಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.